ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಮುಡಿಪಿಗೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ಮಾವಿನ ಹಣ್ಣು ಒಳ್ಳೆಯದಿತ್ತು. ಅವರು ಕೊಟ್ಟರು 1.5 kgಗೆ 100 ರೂಪಾಯಿ ಲೆಕ್ಕದ್ರೆ ಕೊಟ್ಟರು. ಹಾಗೆ ನಾನು ತಂದಿದ್ದೇನೆ. ಬನಾನ ನಮ್ಮ ಮನೆಯದ್ದೇ ನೋಡಿ. ಇದು ಈರುಳ್ಳಿ ಮಳೆಗಾಲಕ್ಕೆ ತಂದಿಟ್ಟದ್ದು. ನಾವು ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಕಿದೆ ನಮಗೆ. ಒಂದು 20 kg ತಂದಿದ್ದೇವೆ. ಇವತ್ತು ನಾವು ಕೋಳಿ ಮಾಂಸ ಪದಾರ್ಥ ಮಾಡ್ತೇವೆ. ಕೋಳಿ ಚಿಕನ್ ಅಂದರೆ ನಮಗೆ ಇತ್ತು ಫ್ರಿಜ್ಜಲ್ಲಿ, ಮೊನ್ನೆ ತಂದದ್ದು. ಅದನ್ನು ಅವರು ನನ್ನ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಮುಡಿಪೆ ಹೋಗಿ ಶುಂಠಿ ಎಲ್ಲ ತಂದಿದ್ದೇನೆ. ಶುಂಠಿ ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ಎಲ್ಲ ತಂದಿದ್ದೇನೆ. ಮತ್ತು ಟೊಮೆಟೊ ಎಲ್ಲ ತಂದಿದ್ದೇನೆ. ಕ್ಯಾರೆಟ್ ಮತ್ತು ಬೀನ್ಸ್ ನನಗೆ ಪಲಾವ್ ಮಾಡಲಿಕ್ಕೆ, ಪಲಾವ್ ಮಾಡೋದಂದರೆ ನಮಗೆ ಇಷ್ಟ. ಹಾಗೆ ಪಲಾವ್ ಮಾಡಲಿಕ್ಕೆ ನೋಡಿ ಎಷ್ಟು ಒಳ್ಳೆಯದುಂಟು ನೋಡಿ. ಟೊಮೆಟೊ ಒಳ್ಳೆಯದಿತ್ತು. ನಾನು ಹೆಕ್ಕಿ ತಂದದ್ದು ಒಳ್ಳೆಯದು ನೋಡಿ. ಅದರ ರೇಟೆಲ್ಲ ನಾನು ಕೇಳಲಿಲ್ಲ, ಒಟ್ಟಿಗೆ ಟೋಟಲಾಗಿ ಕೊಟ್ಟದ್ದು ನಾನು ನೋಡಿ. ಇದು ಕೋಳಿ ಪದಾರ್ಥಕ್ಕೆ ಮಸಾಲ ರೆಡಿ ಮಾಡಲಿಕ್ಕೆ ಉದ್ದ ಮೆಣಸು, ಗೆಡ್ಡ ಮೆಣಸು, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ, ಮೆಂತೆ, ಜೀರಿಗೆ ಎಲ್ಲ ತೆಗೆದುಕೊಂಡಿದ್ದೇನೆ ನೋಡಿ. ಇದು ಈರುಳ್ಳಿ ಕಟ್ ಮಾಡಿದ್ದದು, ಬೆಳ್ಳುಳ್ಳಿ ಮತ್ತು ಮೆಣಸು. ಇದು ಮಾಂಸ ಬೇಯಲಿಕ್ಕೆ ಹಾಕುವಂಥದ್ದು. ಕೊತ್ತಂಬರಿ, ಟೊಮೆಟೊ ಮತ್ತು ಶುಂಠಿ ನೋಡಿ. ಇಲ್ಲಿ ನಾನು ಕಟ್ ಮಾಡಿ ಅದನ್ನು ಬೇಯಿಸ್ತಾ ಇದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ಚೆಂದ ಮಾಡಿ ಫ್ರೈ ಆಗಬೇಕು ವೀಕ್ಷಕರೇ ನೋಡಿ. ನಂತರ ನಾನು ಮಾಂಸಕ್ಕೆ ನಿಂಬೆ ಹುಳಿ ಮತ್ತು ಅರಸಿನವನ್ನು ಬೆರೆಸಿ ಇಟ್ಟಿದ್ದೇನೆ. ಒಂದು 10-15 ನಿಮಿಷ ಮುಂಚೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಬೇಯಲಿಕ್ಕೆ ನೋಡಿ. ಇನ್ನು ಚೆಂದ ಮಾಡಿ ಬೇಗ ಬೇಯ್ತದೆ. ಅರಸಿನ ಮತ್ತು ಎಣ್ಣೆ ಹಾಕಿದರೆ ಬೇಗ ಬೇಯ್ತದೆ ಅದು ನೋಡಿ. ಈಗ ನಾನು ಮಸಾಲ ಎಲ್ಲ ಆಗಲೇ ರೆಡಿ ಮಾಡಿದ್ದೆ. ಮಸಾಲನೆಲ್ಲ ಹಾಕಿದ್ದೇನೆ. ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಿದ್ದೇನೆ ನೋಡಿ. ಚೆಂದ ಕುದಿ ಬರ್ತದೆ ನೋಡಿ. ನನಗೆ ಸ್ವಲ್ಪ ಮೆಣಸು ಜಾಸ್ತಿ ವೀಕ್ಷಕರೇ, ಹಾಗೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ತೇನೆ ನಾನು ನೋಡಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದೆ. ಧನ್ಯವಾದಗಳು.